ಈ ರೀತಿ ಚಿತ್ರಹಿಂಸೆ ಅನುಭವಿಸಲು ಸಹಿಸಲಾಯಿತು ಈ ಮೀನಾಕ್ಷಿಗೆ. ಏನೇ ಮೀನಾಕ್ಷಿ, ಏನೋ ಕೊಡ್ತಾ ಇದೆಯಲ್ಲಿ, ಕೆಲಸ ಮುಗಿತಾ ಇಲ್ವೋ? ಇನ್ನು ಯಾವಾಗ್ಲೂ ನೀನು ಕೆಲಸ ಮಾಡೋದು? ಅಲ್ಲ, ಶಾಲೆ ಹೋಗಿ ಟೈಮ್ ಆಗುತ್ತೆ, ಬೇಗ ಬೇಗ ಪಾತ್ರೆ ತೊಳಿಬೇಕು, ಸ್ನಾನ ಮಾಡಬೇಕು, ಮುಗಿತಾ ಇಲ್ವೋ? ಆಯ್ತವ್ವ, ಇನ್ನೇನು 2 ಇದ್ದಾವೆ, ತೊಳೆದು ದೇವರಿಗೆ ದೀಪ ಹಚ್ಚುತ್ತೇನೆ. ಯವ್ವ ಯವ್ವ ಯವ್ವ, ಏನು ಕರ್ಮರಿ ನಂದು. ಅಲ್ಲ, ಇವ್ರವ್ವ 2 ಮಕ್ಕಳನ್ನ ಹೆತ್ತು ಸುಪನಾಥ ಗಿತ್ತಿ ನನ್ನ ಹಣೆ ಬರ್ಕ ಜೋಡ್ ಮಾಡಿ ಹೋಗಾರ. ಸಾಕಾಗಿ ಹೋಗೈತೆ ನನಗಂತೂ. ಏನೇ ಕಾಮಾಕ್ಷಿ, ಏನೋ ಗುಣಗುಡಿಸ್ತಾ ಇದೀಯಾ? ಯಾಕೆ ಇನ್ನು ಬೆಳಗಿನ ನಾಷ್ಟ ಆಗಿಲ್ಲವೇ? ಅಯ್ಯೋ, ಮಾಡಕ್ ಕುಂತಾನೆ. ಬರ್ರಿ ನನ್ನ ಗಂಡ ಈಗ ಬಂದ್ರ ನನ್ನ ಪತಿದೇವ. ಬರ್ರಿ ಬರ್ರಿ, ನಿಮ್ಮ ದಾರಿನೇ ಕಾಯಕತ್ತೀನಿ. ಅಲ್ಲ, ಈ ಮನ್ಯಾಗ ಹಗಲು ರಾತ್ರಿ ಕೆಲಸ ಮಾಡಿ ಮಾಡಿ ಸಾಕಾಗಿ ಹೋಗೈತಿ ನನಗೆ. ಏನ್ರಿ, ನಿಮ್ಮಿಬ್ರು ಮಕ್ಕಳದಾರಲ್ಲ, ಜಾಗ ಬಿಟ್ಟು ಮಿಸ್ಕೊಳ್ಳೋದು ಇಲ್ಲ ಅಂತಾರ. ಪರವಾಗಿ ಸಾಕಾಗಿ ಹೋಗಿತ್ತಲ್ರಿ ನನಗೆ. ಕಾಮಾಕ್ಷಿ, ಏನಾಗಿದೆಯೇ ನಿನಗೆ? ಉಡಲು ನಿನಗೆ ಕೊರತೆ ಇಲ್ಲ, ತೊಡಲು ಕೊರತೆ ಇಲ್ಲ, ಕುಡಿಯಕ್ಕಂತೆ ನಿನ್ನನ್ನು ಕರೆಯುವುದೇ ಇಲ್ಲ. ಅಂದ ಬೆಳಕ ಅಂತ ಪ್ರಸಂಗವಾದರೂ ಏನಾಗಿತ್ತೆ ನಿನಗೆ? ನನಗೇನು ಕಡಿಮೆ ಆಗೈತ್ರಿ ಅವ್ವ, ನನ್ನ ಬಂಗಾರದ ಏನು ಚಂದ ಇಟ್ಟೇರಿ ನನ್ನ. ನೀನು ಬೆಳಗಾದ್ರೆ ಸಾಕು, ನನ್ನ ಮುಂದೆ ಬಂದು ನನ್ನ ಬಂಗಾರಿ, ನನ್ನ ಚಿನ್ನ, ಚಹಾ ಕುಡಿ, ಹಾಲು ಕುಡಿ ಅಂತ ನಿಮ್ಮ ಕೈಯಾರೆ ಕುಡಿಸಿ ಅನ್ನೋಂತ ಬಾಯಿ ತೆಗಿಸಿ ಬಾಯಿಗೆ ತುತ್ತಿಟ್ಟು ಜೋಗಳ ಹಾಡಿ ನನ್ನ ಬಂಗಾರಿ ಅಂತೀರಿ ನೋಡು. ನಿಮ್ಮ ಮಕ್ಕಳು ಇದ್ದಾರಲ್ಲ ಇಬ್ರು, ಅವ್ರಂತ ನೋಡಂಗಿಲ್ಲ. ಯವ್ವ, ನೀ ಕೆಳಗೆ ಇಳಿಬೇಡ ಅಂತ ಹೇಳಿ ಪಲ್ಲಂಗ ಹಾಕಿ ಗಾಡಿ ಹಾಸಿ ಅದ್ರ ಮೇಲೆ ನನ್ನ ಕುಳಿಸಿ, ಅಯ್ಯಯ್ಯ ಏನೋ ಒಬ್ಬ ಗಾಡಿನ ಬಿಡಿಸ್ತಾನ, ಒಬ್ಬಕ್ಕೆ ಕಾಲ ಗೊತ್ತಾಳ. ಅಬ್ಬಬ್ಬಬ್ಬ, ನನಗೇನ ಕಡಿಮೆ ರೀ, ಭಾಳ ಚಂದ ಇಟ್ಟಿರಿ. ನಿನ್ನ ಇಟ್ಟು ಚಿಕ್ಕವಳಾದರೂ ನಿನ್ನ ನಡೆ ನುಡಿಯನ್ನು ಕೇಳ್ತಾ ಇದ್ರಿ. ಈ ರೀತಿ ನಿನ್ನ ದೇವರ ಮುಂದೆ ನಿಂತು ಬೇಡಿಕೊಳ್ಳುವ ರೀತಿಯನ್ನು ನೋಡ್ತಾ ಇದ್ರಿ. ಎಂತವರಾದರೂ ಅವರು ಕರುಣೆಯನ್ನು ತೋರಿಸಲೇಬೇಕು. ಹೌದಪ್ಪ, ತಾಯಿಯನ್ನು ಕಳೆದುಕೊಂಡರು ನಾನು ನನ್ನ ಅಣ್ಣ ನಿರ್ಗತಿಕರು ಏನು ಮಾಡುವುದು? ಯಾವ ಜನ್ಮದ ಪಾಪವೂ ಗೊತ್ತಿಲ್ಲ. ಈ ಜನ್ಮದಲ್ಲಿ ತಾಯಿ ಇಲ್ಲದ ತಬ್ಬಲಿಗಳು ನಾವಾಗಿ ಈ ಭೂಮಿಗೆ ಭಾರವಾಗಿದ್ದೇವೆ. ಖಂಡಿತವಾಗಿಯೂ ಮಾತನ್ನು ಮಾಡಬೇಡಪ್ಪ ಮೀನಾಕ್ಷಿ. ಯಾಕಂದರೆ ನಿನ್ನ ಕಣ್ಣುಗಳಲ್ಲಿ ತುಂಬಿರುವ ನೀರನ್ನು ನೋಡಿದರೆ, ಆ ದೇವರ ರೀತಿ ಮುಂದೆ ಬೇಡಿಕೊಳ್ಳುವುದನ್ನು ನೋಡಿದರೆ ನನ್ನ ಮನಸ್ಸು ಚೂರು ಚೂರಾಗಿ ಹೋಗುತ್ತದೆ ಮೀನಾಕ್ಷಿ, ಚೂರು ಚೂರಾಗಿ. ದೇವರೆಲ್ಲ ಕಳ್ಳು ಶಿಲೆಗಾಗಿ ಮಂದಿರದಲ್ಲಿ ಕುಳಿತು ಬಿಟ್ಟವರು. ಅಪ್ಪ, ಈಗ ಏನಿದ್ದರೂ ಬುದ್ಧಿವಂತರಿಗೆ ಮಾತ್ರ ದೇವರು, ಮೋಸಗಾರರಿಗೆ ಮಾತ್ರ ದೇವರು, ಸುಳ್ಳು ಹೇಳಿದವರಿಗೆ ಮಾತ್ರ ದೇವರು ವರ ನೀಡುತ್ತಾನೆ. ನ್ಯಾಯ ನೀತಿ ಧರ್ಮದಿಂದ ನಡೆದುಕೊಳ್ಳುವವರನ್ನು ಕಣ್ಣೆತ್ತಿಯೂ ನೋಡುವುದಿಲ್ಲಪ್ಪ ಆ ದೇವರು. ಮೀನಾಕ್ಷಿ, ನಿನ್ನ ಮಾತಿನಲ್ಲಿ ಏನೋ ಸತ್ಯವನ್ನು ಮುಚ್ಚಿಟ್ಟು ಮಾತನಾಡುತ್ತಿದೆ ಅಂತ ಕಾಣುತ್ತದೆ. ತಮ್ಮ ಮತ್ತು ನೀನು ಶಕ್ತಿ ಅನಾಥರಾಗಬಾರದೆಂದು ನಾನು ಈ 2ನೆಯ ಮದುವೆಯಾಗಿ ಈ ಮೀನಾಕ್ಷಿಯನ್ನು ಕಟ್ಟಿಕೊಂಡಿದ್ದೇನೆ. ಇದೆಲ್ಲ ನನ್ನ ಸುಖ ಸಂತೋಷಕ್ಕಾಗಲ್ಲ ಮೀನಾಕ್ಷಿ. ನೀವಿಬ್ಬರು ಇಂದಲ್ಲ ನಾಳೆ ಇವಳ ಬುದ್ಧಿಯಿಂದ ಸಾಲಿಯನ್ನು ಕಲಿತು ಬದಲಾಗುತ್ತೀರಿ ಅನ್ನುವ ಕಾರಣಕ್ಕೆ ನಾನು 2ನೆಯ ಮದುವೆಯನ್ನ ಮಾಡಿಕೊಂಡಿದ್ದೇನೆ ಮೀನಾಕ್ಷಿ. ಇದು ನನ್ನ ಯಾವ ಸುಖ ಸಂತೋಷಕ್ಕಾಗುವಲ್ಲ. ಅಲ್ರಿ, ಮತ್ತಿನ್ನೇನ್ರಿ ನೀವು ಮಾಡ್ಕೊಂಡು ಬಂದ್ರೆ ನಾನು ಸುಮ್ಕೊಂತೀನೇನ? ನೀವು ಹೆಂಗ್ ಹೇಳಿದ್ರೆ ಹಂಗೆ ಕೇಳಿಲ್ಲ ನಾನು. ಅಲ್ರಿ, ನಿಮ್ಮ ಮಕ್ಕಳ
ಮಾಡಿದ್ದೀನಿ. ಅವ್ರನ್ನ ಶಾಲೆ ಕಳಿಸ್ಬೇಕು ಅಂತ ಮುಂಜಾನೆ ದೌಡ್ ಎದ್ದು ಬಿಸಿ ಬಿಸಿ ಉಪ್ಪಿಟ್ಟು ಮಾಡಿ ಚಹಾ ಮಾಡಿ ಕೇಳಬೇಕಾರೆ ಮೀನಾಕ್ಷಿನೇ ತಗೊಂಡು ಹೋಗುವ ನನ್ನ ಬಂಗಾರ ಅಂತ ಹೇಳಿಲ್ಲ ನಿನಗೆ. ಹೇಳಪ್ಪ ಯಾವ ಜನ್ಮದ ಕರ್ಮವು ಋಣ ಬಂದವು ಏನು ನೀನು ನಮ್ಮ ತಾಯಿಯಾಗಿ ಬಂದಿರುವೆ. ನಿನ್ನಂತ ತಾಯಿಯನ್ನು ಪಡೆದಿರುವ ನಾವು ಭಾಗ್ಯವಂತರು. ನೋಡಮ್ಮ, ಈಗ ಶಾಲೆಗೆ ಹೋಗೋ ಟೈಮ್ ಆತು. ನಿಮ್ಮ ಅಣ್ಣನ ಬರೋ ಹೊತ್ತಾಗೈತಿ. ಹೋಗಿ ಒಳಗೆ ಹೋಗಿ ಜಲ್ದಿ ಜಲ್ದಿ ಸ್ನಾನ ಮಾಡು ಅಂತ ನಡಿ. ಅಪ್ಪ ಆ ರೀತಿ ತಿಳಿದುಕೊಳ್ಳಿ, ನಾನು ಸ್ನಾನ ಮಾಡಿ ಶಾಲೆಗೆ ಹೋಗುತ್ತೇನೆ. ನೋಡಿದ್ರೆ ಹುಡುಗಿ ಎಷ್ಟು ಶಾಣೆ ಅದಾಳ. ನಾ ಹೇಳ್ದಂಗೆ ಕೇಳ್ತಾಳೆ. ನನ್ನ ಬಂಗಾರ ಮಗಳಾಕಿ. ನೀವು ನನ್ನ ಮೇಲೆ ಸಂಶಯ ಮಾಡ್ತೀರಿ ಅವ್ವ. ಹಾ ಏನ್ರಿ ನಿಂತು ಬಿಟ್ರಲ್ಲ, ಎಲ್ಲಿ ನಿಮ್ಮ ಮಗನ ಆಗಮನ ಆಗಲೇ ಇಲ್ಲ ಏನ್ರಿ? ನನಗೂ ಬಹಳ ಕೆಲಸ ಅದಾವ. ನಾನು ತುಪ್ಪದ ದೀಪ ಹಚ್ಚಬೇಕು ದೇವರಿಗೆ. ಎಲ್ರಿ ನಿಮ್ಮ ಮಗ ಕಾಣವಲ್ಲ? ತಂಗಿ ನಿನ್ನ ಹುಟ್ಟಿಸಿದ ದೇವರೇನಾದರೂ ನನ್ನ ಎದುರು ಬಂದರೆ ಅವನ ಪಟ್ಟಿ ಹಿಡಿದು ಕೇಳುವ 2 ಪ್ರಶ್ನೆಗಳು. ಎಲ್ಲಿರು ನಮ್ಮ ನಿನ್ನ ಹುಟ್ಟಿಸಿದ ಆ ದೇವರು? ಶಕ್ತಿ, ನೀವಿಬ್ಬರು ನನ್ನಿಂದ ಏನಾದರೂ ಮುಚ್ಚಿಡುತ್ತಿದ್ದೀರಿ. ಸತ್ಯವಾಗಿ ಅದೇನೆಂದು ಬಿಡಿಸಿ ಹೇಳಿ. ಅಟ್ಟಹಾಸದ ತೊಟ್ಟೆಲನ್ನು ತೂಗಿಸಿ ನಮ್ಮನ್ನೆಲ್ಲ ತಬ್ಬಲಿ ಮಾಡಿದ ಆ ತಾಯಿಗೆ ಗೊತ್ತು ನಾವಂತೂ ಸಂತೋಷದಿಂದ ಬದುಕುತ್ತಿದ್ದೇವೆ ಅಂತ. ಹೋಗಲಿ ಬಿಡಪ್ಪ, ಅದೆಲ್ಲ ಹೀಗೇಕೆ. ತಂಗಿ, ನೀನು ಸ್ನಾನ ಮಾಡಿ ರೆಡಿಯಾಗು, ಇಬ್ಬರು ಶಾಲೆಗೆ ಹೋಗೋಣ. ಮಗನ ಆಕಿ ಹೋಗಿ ಮಾಡತ್ತಾತ ನನ್ನ ಕಂದ. ಇಲ್ಲ ಇಲ್ಲಿ ಬಾಜು ನೋಡ್ಯಾರ ಮಾತಾಡ್ಬೇಕಲ್ಲಪ್ಪ. ಅಲ್ಲೋ, ನಿನಗೆ ಯಾರು ಹೇಳಿದ್ರಪ್ಪ ಬೆಳಗ್ಗೆ ತಣ್ಣೀರು ಸ್ನಾನ ಮಾಡಕ್ಕ? ನಿನಗೆ ಶೀತ ನಗಡಿ ಆದ್ರೆ ಹೆಂಗೋ ನನ್ನ ರಾಜ? ಅದೆಲ್ಲ ಮಾಡಬಾರ್ದಪ್ಪ. ಮನ್ಯಾಗ ಬಿಸಿ ಬಿಸಿ ನೀರು ಬರ್ತಾವ. ಬರೋವರೆಗೂ ಸ್ವಲ್ಪ ಕಾಯ್ಬೇಕು, ಅವಸರ ಮಾಡಬಾರ್ದು. ಏನಾರ ಆತಂದ್ರೆ ಏನು ಮಾಡ್ಬೇಕು ನಾವ? ಕಾಮಾಕ್ಷಿ, ಏನ್ರಿ? ನೀನು ನನ್ನ ಮಕ್ಕಳಿಗೆ ಮೇಲೆ ಇಟ್ಟುವ ಪ್ರೀತಿ ವಾತ್ಸಲ್ಯವನ್ನು ನೋಡ್ತಾ ಇದ್ರಿ. ಈ ಜಗತ್ತಿನಲ್ಲಿ ನೀನೇ ಇವಳನ್ನು ಹಡಿದಿರುವ ಹತ್ತವಳೆಂದು ತಿಳಿದುತ್ತಾರೆ. ನಿನ್ನನ್ನ ಪಡೆದಿದ್ದು ನನ್ನ 7 ಜನ್ಮದ ಪುಣ್ಯ ಕಾಮಾಕ್ಷಿ. ಯವ್ವ ಸಾಕು ಭಾಳ ಹೋಗಲ್ಬೇಡ್ರಿ, ನಂಗೆ ನಾಚಿಕೆ ಆಗತ್ತೆ. ನೋಡ್ರಿ, ಹೊಗಳದ್ ಸಾಕು. ಒಳಗೆ ತುಂಬಾ ಕೆಲಸ ಐತಿ. ಇವ್ರಿಗೆ ಶಾಲೆ ಕಳ್ಸಾಕು ರೆಡಿ ಮಾಡ್ಬೇಕು. ನಾನು ಹೋಗಿ ಬರ್ಲೇನ್ರಿ? ನಾನೊಂದು ಸ್ವಲ್ಪ ಹೋಗ್ತೀನಿ. ನೀವು ಅಪ್ಪ ಮಗ ಮಾತಾಡ್ರೆ ಬನ್ನಿ. ತಂಗಿ, ನನ್ನ ನಾಷ್ಟವನ್ನು ನನ್ನ ತಂಗಿ ಕೈಯಲ್ಲಿ ಕಟ್ಟಿಕೊಡುತ್ತಾಯಿ. ನಾನು ಶಾಲೆಯಲ್ಲೇ ತಿನ್ನುತ್ತೇನೆ. ಆಯ್ತಪ್ಪ, ಆಕೆಗೆ ಸ್ನಾನ ಮಾಡಿಸಿ ನಾಷ್ಟ ಬುತ್ತಿನ ಕೊಟ್ಟು ಕಳಿಸ್ತೀನಿ. ನೀವಿಬ್ಬರು ಕೂಡ ಎಲ್ಲ ಶಾಲೆಗೆ ತಿನ್ರಿ, ಸರಿನಾ? ಕಳಿಸ್ಕೊಡ್ಲಾಕಿದೆ, ಬನ್ನಿರು. ಡಬ್ಬ್ಯಾಗ ನಾಷ್ಟ ಹಾಕಿನಿ. ಇಬ್ರು ಕೂಡಿ ಚಂದಾಗಿ ಹೊಡ್ಕೊಂಬ ಉಣ್ರಿ. ಭಾಳ ದೊಡ್ಡದೈತಿ ಡಬ್ಬಿ, ಇಷ್ಟ ಐತಿ ನಾಷ್ಟ. ಏನ್ರಿ ನೀವು ಬರೀಲಿ, ನೀವು ಹಂಗ ಹೊಂಟು ಬಿಟ್ರನ? ನಾನು ನೋಡಿದ್ರೆ ಏನೋ ಅನ್ಸಂಗಿಲ್ಲ. ಅನಿಸ್ತೈತೆ. ಏನ್ ಅನಿಸ್ತ? ಏನೋ ಒಂಥರ. ಅಲ್ರಿ, ಹಂಗ ಅನಿಸಿದ್ರೆ ಸುಮ್ಮನೆಲ್ಲ ಒಂದು ಸಾರಿ ನನ್ನ ಜೊತೆ ಹಾಡು ಕುಣಿಬೇಕು ಅನ್ಸಂಗಿಲ್ಲ ನಿಮಗೆ? ಆಯ್ತು, ಹಾಡ ಬರಲಿ ನನ್ನಲ್ಲಿ. ಅಯ್ಯೋ, ನನ್ನನ್ನೆಲ್ಲ ನಕ್ರ ಹಂಗ ಮುತ್ತ ಉದುರು ಬಿಡ್ತಾವ ನೋಡ.